ಇನ್ಫ್ಯಾಕ್ಟ್ ನಾನು ತುಂಬ ಜನ ಶಾಸಕರದ್ದು ಇಂಟರ್ವ್ಯೂ ಮಾಡಿದ್ದೆ. ಹಿಂದೆ ಯಾರಾದರೂ ಒಬ್ರು ಗನ್ಮ್ಯಾನ್ ಇದ್ದೇ ಇರ್ತಾರೆ. ಗನ್ಮ್ಯಾನ್ ಯಾಕೋ ತಗೊಂಡಿಲ್ವಂತಲ್ಲ, ಯಾಕೆ? ಇವತ್ತು ಕ್ಷೇತ್ರದಲ್ಲಿ ನಾನೇ ಗನ್ಮ್ಯಾನ್. ಸರ್ಕಾರದಿಂದ ಬರೋ ಯೋಜನೆಗಳಿಗೆ ಓಕೆ. ಈ ಕ್ಷೇತ್ರ ಜನಗಳನ್ನ ಕಾಯೋಕ್ಕೆ ನಾನೇ ಗನ್ಮ್ಯಾನ್. ಗನ್ಮ್ಯಾನ್ ತಗೊಂಡ್ರೆ ಸುಮ್ಮನೆ ಸರ್ಕಾರಕ್ಕೆ ಸಂಬಳ ವ್ಯರ್ಥ ಆಗ್ತೈತಿ. ತಗೊಳೋದು ಬೇಡ ಅನ್ನೋ ಒಂದು ಉದ್ದೇಶ. ಇವತ್ತು ಎಕ್ಸ್ ಪ್ರೈಮ್ ಮಿನಿಸ್ಟರ್ಗೆ ದೇಶದಲ್ಲಿ 242 ಜನ ಇವತ್ತು ಗನ್ಮ್ಯಾನ್ಸು ಆಫೀಸರ್ಸು ಇರೋಂಥ ಕಾನೂನು ಐತಿ. ಆದರೆ ನಮ್ಮ ದೇವೇಗೌಡ ಸಾಹೇಬರು ಬರೀ 30 ಜನ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಈಗ ಅವ್ರ ಜೊತೆಲಿದ್ದಾಗ ನಾವು ಅದೇ ಮಾಡಬೇಕಲ್ಲ. ಹೌದು. ನೀವು ಯಾವ ರೀತಿ ಗನ್ಮ್ಯಾನ್ ಅನ್ನೋದಕ್ಕೆ ಸಾಕ್ಷಿ, ಭಕ್ತರಹಳ್ಳಿ ಅಂತ ಇಲ್ಲೊಂದು ಏರಿಯಾ ಇದೆ, ಅಲ್ಲಿ ಒಂದು KSRP ತುಕಡಿ ಯಾವಾಗಲೂ ನಿಂತಿರೋದು. ನೀವು ಬಂದ ಮೇಲೆ ಏನೋ ವಾಪಸ್ ಹೋಯ್ತಂತ? ಇಲ್ಲ, ಅದು 2009 ಸ್ಟಾಪ್ ಮಾಡಿದ್ರು. ಆ ಊರಲ್ಲಿಂದ ವಿಪರೀತ ಗಲಾಟೆಗಳು. ಇವತ್ತು ಒಂದು ಲೆಕ್ಕದಲ್ಲಿ ಮೇಲೂರು ನಾನು ಹುಟ್ಟಿರೋ ಊರು. ಆದರೆ ಮೇಲೂರಿಗಿಂತ ಹೆಚ್ಚಿನಾಗಿ ಭಕ್ತರಹಳ್ಳಿನೇ ನಮ್ಮ ಸಂಪರ್ಕ. ನಮ್ಮ ಜಮೀನೆಲ್ಲ ಭಕ್ತರಹಳ್ಳಿಯಲ್ಲೇ ಇರೋದು. ಓಕೆ. ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ಭಕ್ತರಹಳ್ಳಿದು. ಹಾಗಾಗಿ ಮೇಲೂರು ಭಕ್ತರಹಳ್ಳಿ ಭಾಳಷ್ಟು ಸಂಪರ್ಕ ಇರೋಂಥ ಹಳ್ಳಿಗಳು ನಮಗೆ. ಕರೆಕ್ಟ್. ಹಾಗಾಗಿ ಎಲ್ಲಿ ಈ ಊರುಗಳಲ್ಲಿ ಮೊದಲೇ ಭಾಳ, ನಾವು ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆ ಭಾಳಷ್ಟು ಗಲಾಟೆಗಳಿದ್ದಂಥ ಊರುಗಳು. ಈ ಗಲಾಟೆ ಅನ್ನೋ ಶಬ್ದನೇ ಇಲ್ಲ ಈಗ. ಓಕೆ. ಆ ಪರಿಸ್ಥಿತಿಗೆ ಬಂದಿದೆ. ಓಕೆ, ಅಮೇಝಿಂಗ್. ಸರ್, ಕಾರ್ಯಕರ್ತರು ಮತ್ತು ಕುಟುಂಬಸ್ಥರು ಎರಡೂ ಕೂಡ ಅಕ್ಷರದಿಂದಾನೇ ಆರಂಭ ಆಗುತ್ತೆ. ಕುಟುಂಬದ ಬಲ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಲೈಕ್ ಹೇಗೆ ಪಿಲ್ಲರ್ ಥರ ವರ್ಕ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ನಿಮ್ಮ ತಮ್ಮಂದಿರೆಲ್ಲ ಅಂತ? ಮಾಡಿದರು, ಶಕ್ತಿ ಮೀರಿ ಮಾಡವ್ರೆ. ಟೋಟಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಮ್ಮ ಮುಖಂಡರಾಗ್ಬೋದು, ಕಾರ್ಯಕರ್ತರಾಗ್ಬೋದು, ನಮ್ಮ ಕುಟುಂಬದವರಾಗ್ಬೋದು, ಅವರು ಶಕ್ತಿ ಮೀರಿ ಕೆಲಸ ಮಾಡಿರೋದಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ನಾನು MLA ಆಗಿರೋದು.